ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾವ ಜನ್ಮದ ಮೈತ್ರಿ ಭಾಗ 20. ಈಗ ನಾನು ಹೇಳಿದ ಹಾಗೆ ಕೇಳಿದರೆ ನಿನ್ನ ಗಾಯ ಬೇಗ ವಾಸಿಯಾಗುತ್ತೆ. ಅವಳನ್ನು ತನ್ನ ಮಡಿಲಲ್ಲಿ ಮಲಗಿಸಿಕೊಂಡು ಮೃದುವಾಗಿ ತಟ್ಟತೊಡಗಿದ ವಿರಾಟ್. ಅವಳಿಗೆ ಎಚ್ಚರವಾಗದಂತೆ ಮೃದುವಾಗಿ ಅವಳ ಕೆನ್ನೆ ಸವರಿದ ತನ್ನ ಕೈಗೆ ಮುತ್ತಿಟ್ಟುಕೊಂಡ. ನಾಳೆಯಿಂದ ಮನೆ ಕೆಲಸ ಎಲ್ಲ ತಾನೇ ಮಾಡಿಕೊಳ್ಳಬಹುದು ಎಂದು ಸಮಾಧಾನವಾಯಿತು ಪದ್ಮಾಗೆ. ಅವಳು ತನ್ನ ಕೈ ಹಿಡಿದು ಜಗ್ಗಿದಾಗ ಅವನಿಗೆ ನಿಜವಾಗಿಯೂ ಆಶ್ಚರ್ಯವಾಗಿತ್ತು. ಇಂದಿನವರೆಗೂ ಅವಳೆಂದೂ ಆ ರೀತಿ ವರ್ತಿಸಿರಲಿಲ್ಲ. ಅವಳ ಇಂದಿನ ವರ್ತನೆ ಅವನ ಮನಸ್ಸಿಗೆ ತುಂಬ ಮುದ ನೀಡಿತ್ತು. ಅವಳ ತಂದೆ ತಾಯಿ ಅವಳು ಕೇಳಿದ್ದನ್ನೆಲ್ಲ ಕೊಡಿಸುವಷ್ಟು ಶ್ರೀಮಂತರಾಗಿರಲಿಲ್ಲ. ಅದನ್ನವಳು ಬಲ್ಲಳು. ತನಗೆ ಅದು ಬೇಕು ಇದು ಬೇಕು ಎಂದು ಯಾವುದನ್ನು ಡಿಮಾಂಡ್ ಮಾಡಿ ಕೇಳುತ್ತಿರಲಿಲ್ಲ. ಆದರೆ ಪ್ರೀತಿಗೆ ಏನೂ ಬರವಿರಲಿಲ್ಲ. ಅವರ ಮನೆಯಲ್ಲಿ ಆ ರೀತಿ ಮಗಳನ್ನು ಬೆಳೆಸಿದ್ದರು. ಇಂದು ತಮ್ಮ ಮನೆಯಲ್ಲಿ ಯಾರದೋ ವರ್ತನೆಯಿಂದಾಗಿ ಅವಳಿಗೆ ತುಂಬ ನೋವಾಗಿದೆ. ಆದರೆ ಯಾರದು ಎಂದು ವಿರಾಟ್ಗೆ ಗೊತ್ತಾಗಲಿಲ್ಲ. ಅದನ್ನು ತಿಳಿಯಬೇಕೆಂದುಕೊಂಡು ಅವಳನ್ನು ಕೇಳಿದರೆ ಅವಳು ಬಾಯಿ ಬಿಡುವುದಿಲ್ಲ. ಅಮ್ಮ ಏನು ಹೇಳಿರಲು ಸಾಧ್ಯವಿಲ್ಲ. ಇನ್ನು ಪ್ರಣವ್, ಅವನು ಅವಳ ನೆಚ್ಚಿನ ಗೆಳೆಯ. ಮತ್ತೆ ಉಳಿದವರೆಂದರೆ ತಂದೆ, ಅಮಿತಾ ಮತ್ತು ಸೂರಜ್ ಇನ್ನೂ ಚಿಕ್ಕವನು. ಪ್ರಣವ್ನಲ್ಲಿ ಕೇಳಿದರೆ ಅವನು ಸತ್ಯ ಹೇಳಬಹುದೆಂದು ಮನಸ್ಸಲ್ಲಿ ನಿರ್ಧಾರ ಮಾಡಿದ ವಿರಾಟ್. ಒಬ್ಬಳೇ ಮಗಳಾದ್ದರಿಂದ ತಂದೆ ತಾಯಿ ತುಂಬ ಪ್ರೀತಿಸುತ್ತಾರೆ. ಇಲ್ಲಿಗೆ ಬಂದ ಮೇಲೆ ತಮ್ಮ ಮನೆಯಲ್ಲಿ ಅವಳ ತಂದೆ ತಾಯಿಯಂತೆ ಪ್ರೀತಿಸುವವರು ಯಾರೂ ಇಲ್ಲ. ಆದ್ದರಿಂದಲೇ ಅವಳು ಮನೆಗೆ ಹೋಗಬೇಕೆಂದು ಹಠ ಹಿಡಿಯುತ್ತಿರುವುದು ಎಂದು ಅರಿವಾಯಿತು ಅವನಿಗೆ. ಅವಳು ಅವಳ ಹೆತ್ತವರನ್ನು ತುಂಬ ಮಿಸ್ ಮಾಡಿಕೊಳ್ಳುತ್ತಿರುವಂತೆ ತನ್ನನ್ನು ಮಿಸ್ ಮಾಡಿಕೊಳ್ಳುತ್ತಾಳಾ ಎಂಬ ಪ್ರಶ್ನೆಗೆ ಅವಳಿಂದ ಉತ್ತರವೇ ಬಂದಿರಲಿಲ್ಲವಲ್ಲ. ಅದರಿಂದಾಗಿ ಅವನಿಗೆ ಸ್ವಲ್ಪ ಮಟ್ಟಿನ ನಿರಾಸೆ ಆಗಿತ್ತು. ಬಳಿಕ ಅವಳಿನ್ನೂ ಚಿಕ್ಕವಳು, ಮುಗ್ಧೆ. ಅವಳಿಗೆ ತನ್ನ ಪ್ರಶ್ನೆಯ ಅರ್ಥವಾಗಿದೆಯೋ ಇಲ್ಲವೋ ಅದು ಗೊತ್ತಿಲ್ಲ ಎಂದು ತನ್ನನ್ನು ತಾನು ಸಮಾಧಾನಪಡಿಸಿಕೊಂಡ ವಿರಾಟ್. ಅವಳ ಮುಗ್ಧತೆಗೆ, ಮುದ್ದ ಮುಖದ ಚೆಲುವಿಗೆ ತಾನು ಅದು ಯಾವಾಗಲೂ ಸೋತು ಹೋಗಿದ್ದೇನೆ. ಆಗ ಅವಳ ಆರೈಕೆ ಮಾಡಿದಾಗ ಅವಳ ಬಳಿ ಏನೂ ಕೇಳಲು ಮನಸ್ಸಾಗದೆ ಇದೇ ನನ್ನ ಫೀಸು ಎಂದು ತಾನವಳ ಸುಳಿಗಲ್ಲಕ್ಕೆ ಮುತ್ತಿಟ್ಟಿರಲಿಲ್ಲವೇ? ಆಗ ತಾನವಳ ಪ್ರತಿಕ್ರಿಯೆಯನ್ನು ಗಮನಿಸಿರಲಿಲ್ಲವೇ? ಅವಳ ಮುಖದಲ್ಲಿ ನಾಚಿಕೆಯ ಬದಲಾಗಿ ಗಲಿಬಿಲಿ ಇತ್ತು. ಅಂದರೆ ತನ್ನ ಪ್ರೀತಿಯ ಅವಳಿಗೆ ಅರ್ಥವಾಗಿಲ್ಲವೇ? ಅವಳ ತಂದೆ ತಾಯಿ ಅವಳನ್ನು ಪ್ರೀತಿಸುವುದಕ್ಕೂ ತಾನು ಅವಳನ್ನು ಪ್ರೀತಿಸುವುದಕ್ಕೂ ವ್ಯತ್ಯಾಸವೇ ಗೊತ್ತಿಲ್ಲ ಹುಡುಗಿಗೆ. ಈಗ ಅವಳು ತನ್ನ ಮಡಿಲಲ್ಲಿ ಮಲಗುತ್ತಿರುವುದಕ್ಕೆ ಕಾರಣವೇ ತಾನವಳ ಬಗೆಗೆ, ಅವಳ ಭಾವನೆಗಳಿಗೆ ಬೆಲೆ ಕೊಡುತ್ತಿರುವುದು. ಹಾಗೆ ಯೋಚಿಸುತ್ತಾ ತನ್ನ ಮಡಿಲಲ್ಲಿ ಮಲಗಿದವಳ ಮುಖ ನೋಡಿದ. ಮಗುವಿನಷ್ಟೇ ಮುಗ್ಧ, ಮಾತ್ರವಲ್ಲ ಮಗುವಿನಷ್ಟೇ ಮೃದುವಾದ ಮುಖ. ಅವಳು ಕಣ್ಣು ಮುಚ್ಚಿ ಮಲಗಿಕೊಂಡಿದ್ದಳು. ಆದರೆ ಅವನ ಕಣ್ಣ ಮುಂದೆ ಕಾಣಿಸಿದ್ದು ಬೊಗಸೆ ಕಣ್ಣುಗಳಲ್ಲಿ ಕಿಡಿನೋಟ ಬೀರುತ್ತಾ ಸೆಟೆದು ನಿಂತು ತನ್ನನ್ನು ಪ್ರಶ್ನಿಸಿದ ಆ ಧೈರ್ಯಶಾಲಿ ಹುಡುಗಿ. ನೀನ್ಯಾಕೆ ನನಗೆ ಹಾಗೆ ಮಾಡಿದೆ? ಹಾಗೆ ಮಾಡೋದು ತಪ್ಪು ಅಂತ ನಿಂಗೆ ಗೊತ್ತಿಲ್ವಾ? ನೀನು ನಿನ್ನ ಹೆಂಡತಿಯ ಗೋಳಿಗೆ ಹಾಗೆಲ್ಲ ಮಾಡು ಎಂದಾಗ ಹೇಳಿದ್ದಳಲ್ಲ. ಚಿಕ್ಕಂದಿನಿಂದಲೂ ಅವಳನ್ನು ಕಂಡರೆ ಆಗುವುದಿಲ್ಲ. ಅವಳು ಬಂದಾಗಲೆಲ್ಲ ಸಿಡಿಮಿಡಿಗೊಳ್ಳುತ್ತಿದ್ದೆ. ಆದರೆ ಈ ಬಾರಿ ಬಂದಾಗ ಅವಳು ಪ್ರಣವ್ ಜೊತೆ ಮಾತಾಡುತ್ತಾ ಬಿದ್ದು ಬಿದ್ದು ನಗುವಾಗ ತನ್ನೆದೆ ಬಡಿತ ಜೋರಾಗುತ್ತಿತ್ತು. ತನಗಾಗಲೇ ಗೊತ್ತಾಗಿದ್ದು ತಾನು ಈ ಹೆಣ್ಣಿಗೆ ಸೋತು ಶರಣಾಗಿ ಬಿಟ್ಟಿದ್ದೇನೆಂದು. ಅವಳು ನಕ್ಕಾಗ ಅವಳ ಕೆನ್ನೆಯಲ್ಲಿ ಮೂಡುವ ಗುಳಿ ನೋಡಲು ಅದೆಷ್ಟು ಚೆನ್ನ. ಆ ಗುಳಿಗೆ ಒಂದು ಮುತ್ತಿಡುವ ಆಸೆ ಅವನಿಗೆ. ಆದರೆ ಇಂದಿನವರೆಗೂ ಆ ಆಸೆ ನೆರವೇರಿರಲಿಲ್ಲ. ಅವನ ಬಳಿ ಮಾತಾಡುವಾಗ ಅವಳು ಎಂದೂ ಹಾಗೆ ನಗುತ್ತಿರಲಿಲ್ಲ. ಅವಳೊಂದಿಗಿದ್ದಾಗ ಪ್ರಣವ್ ಯಾವುದಾದರೂ ಜೋಕ್ ಹೇಳಿ ಅವಳನ್ನು ನಗಿಸುತ್ತಲೇ ಇರುತ್ತಿದ್ದನಲ್ಲ. ಆಗೆಲ್ಲ ಅವಳ ಕೆನ್ನೆಯಲ್ಲಿ ಮೂಡುತ್ತಿದ್ದ ಗುಳಿಯನ್ನು ನೋಡುತ್ತಿದ್ದ ವಿರಾಟ್. ಅಂದಲ್ಲಿ ಪ್ರಣವ್ ಅಲ್ಲಿ ಇಲ್ಲದಿದ್ದರೆ ಅವನು ತನ್ನ ಕೆಲಸವನ್ನು ಮಾಡಿಬಿಟ್ಟಿರುತ್ತಿದ್ದ. ಅಷ್ಟು ಆಸೆಯಾಗಿತ್ತು ವಿರಾಟ್ಗೆ. ಅದನ್ನು ಯೋಚಿಸುವಾಗ ಅವನ ಮುಖದಲ್ಲಿ ಮುಗುಳ್ನಗು ಹಾದು ಹೋಯಿತು. ಮೊದಲಿನಿಂದಲೂ ತನಗೆ ತನ್ನದೇ ನಡೆಯಬೇಕು, ತಾನು ಹೇಳಿದಂತೆ ಆಗಬೇಕು, ತಾನು ಹೇಳಿದ್ದನ್ನೇ ಎಲ್ಲರೂ ಕೇಳಬೇಕೆಂಬ ಭಾವನೆ ಇತ್ತಲ್ಲ. ಅದಕ್ಕಲ್ಲವೇ ಮನೆಯಲ್ಲಿ ಎಲ್ಲರೂ ತನ್ನನ್ನು ಹಿಟ್ಲರ್ ಎಂದೇ ಹಿಂದಿನಿಂದ ಕೂಗುವುದು. ಎದುರಿನಿಂದ ಹೇಳುವ ಧೈರ್ಯ ಮಾತ್ರ ಮನೆಯಲ್ಲಿ ಉಳಿದ ಯಾವ ಮಕ್ಕಳಿಗೂ ಇರಲಿಲ್ಲ. ಮನೆಯಲ್ಲಿರುವ ಎಲ್ಲ ಮಕ್ಕಳಿಗೂ ತನ್ನನ್ನು ಕಂಡರೆ ಅದೇನೋ ಭೀತಿ. ಆದರೆ ಈ ಹುಡುಗಿಗೆ ನಿನ್ನೆ ಬೇಕೆಂದೇ ಪ್ರಣವ್ ಬಳಿ ನಿನ್ನ ಹಿಟ್ಲರ್ ಅಣ್ಣನಿಗೆ ಹೇಳು ಎಂದು ಹೇಳಿರಲಿಲ್ಲವೇ? ಅವಳು ಏನು ಮಾಡಿದರೂ ತನಗೆ ಸಿಟ್ಟು ಬರುವ ಬದಲು ಅವಳನ್ನು ಮುದ್ದಿಸಿ ರಮಿಸಬೇಕೆಂದೆನಿಸುವುದಲ್ಲವೇ? ಅದಕ್ಕೆ ತಾನವಳನ್ನು ಪ್ರೀತಿಸುತ್ತಿರುವುದೇ ಕಾರಣವಾಗಿರಬಹುದು. ಅವನು ಯೋಚಿಸುತ್ತಾ ಕುಳಿತಾಗ ತಾನವನನ್ನು ಇಲ್ಲೇ ಉಳಿಸಿಕೊಂಡಿದ್ದಕ್ಕೆ ಅವನಿಗೆ ಅಸಮಾಧಾನವಾಗಿರಬಹುದೆಂದುಕೊಂಡಳು ಸ್ನಿಗ್ಧ. ಮಾತ್ರವಲ್ಲ, ತಾನು ಅವನ ಮಡಿಲಲ್ಲಿ ಮಲಗಿಕೊಂಡಿದ್ದೇನೆ. ಬೆಳಗ್ಗಿನಿಂದ ಅವನು ರೂಮ್ನಿಂದ ಹೊರಗೆ ಬಂದಿದ್ದು ಕೆಲವು ಸಂದರ್ಭಗಳಲ್ಲಿ ಮಾತ್ರ. ಬೆಳಗ್ಗೆ ತಿಂಡಿಗೆ ಕೆಲಸವಿದೆ, ಬರುವುದಿಲ್ಲವೆಂದು ಹೇಳಿದ್ದನಲ್ಲವೇ? ಈಗಲೂ ಏನಾದರೂ ಕೆಲಸವಿತ್ತೇನೋ, ತನ್ನಿಂದ ತೊಂದರೆ ಆಯಿತೇನೋ ಎಂದಂದುಕೊಂಡು ಸ್ನಿಗ್ಧ ಅವನ ಬಳಿ ಹೇಳಿದಳು. ಸಾರಿ, ನಿಮ್ಮನ್ನು ತಡೆಯೋಕೆ ನಾನ್ಯಾರು? ನಿಮಗೆ ಏನಾದರೂ ಕೆಲಸ ಇದ್ದರೆ ಮಾಡ್ಕೊಳ್ಳಿ, ನಾನು ಕೆಳಗೆ ಹೋಗಿ ರೂಮಲ್ಲಿ ಮಲ್ಕೋತೀನಿ ಎಂದು ಹೇಳುತ್ತಾ ಅವನ ಮಡಿಲಿನಿಂದ ಹೊರಟಾಗ ಅವಳಿಗೆ ತಲೆ ಸ್ವಲ್ಪ ದಿಮ್ಮೆಂದು ಬಿಟ್ಟಿತ್ತು. ಅವನ ಮಡಿಲಿನಿಂದ ಕೆಳಗೆ ತಲೆಯಿಟ್ಟು ಮಲಗಿಕೊಂಡಳು ಸ್ನಿಗ್ಧ. ಬೆಳಗ್ಗೆ ಬೇಗ ಎದ್ದು ಮನೆ ಕೆಲಸ ಶುರು ಹಚ್ಚಿಕೊಂಡಿದ್ದರಿಂದಲೋ ಅಥವಾ ಗಾಯವಾಗಿ ರಕ್ತ ಸೋರಿ ಹೋಗಿದ್ದರಿಂದಲೋ ಅಥವಾ ಅನಿರೀಕ್ಷಿತವಾದ ಆಘಾತದಿಂದಲೋ
ಅವಳೀಗ ತುಂಬ ಬಳಲಿ ಬಿಟ್ಟಿದ್ದಳು. ಅವಳಿಗೆ ಮಲಗಿ ರೆಸ್ಟ್ ತೆಗೆದುಕೊಳ್ಳಬೇಕಾಗಿತ್ತು. ಹೌದು, ನಂಗೀಗ ತುಂಬ ದೊಡ್ಡ ಕೆಲಸ ಇದೆ. ಏನು ಕೆಲಸ ಗೊತ್ತಾ? ಈ ಪುಟ್ಟ ಮಗುವನ್ನು ಮಲಗಿಸಿ ನಿದ್ರೆ ಮಾಡಿಸೋದು. ನಿಂಗೀಗ ಹಸಿವಾಗ್ತಾ ಇದೆಯಾ? ಹಾಗಿದ್ರೆ ನಿಂಗೆ ತಿನ್ನೋಕೆ ಕುಡಿಯೋಕೆ ಏನಾದರೂ ತಂದು ಕೊಡ್ತೀನಿ. ನೀನ್ಯಾಕೆ ಹೇಳೋಕೆ ಹೊರಟೆ? ಇಲ್ಲೇ ಮಲಗಿಕೋ ಬಾ. ಅವಳಿಗೆ ನಿಜವಾಗಲೂ ಕುಡಿಯಲು ನೀರು ಬೇಕಾಗಿತ್ತು. ನೀರು ಬೇಕು, ಇಲ್ಲಿದ್ಯಾ ಅವನನ್ನು ಕೇಳಿದಳು. ಅವನು ತನ್ನ ರೂಮ್ನಲ್ಲಿದ್ದ ನೀರಿನ ಬಾಟಲ್ ತಂದು ಅವಳ ಕೈಗಿತ್ತ. ನೀರು ಕುಡಿದಾದ ಬಳಿಕ ಮತ್ತೆ ತನ್ನ ಮಡಿಲಲ್ಲಿ ಮಲಗಿಸಿಕೊಂಡ ವಿರಾಟ್. ಚಿಕ್ಕವರು ಯಾವಾಗಲೂ ದೊಡ್ಡವರು ಹೇಳಿದ್ದನ್ನು ಕೇಳಬೇಕು. ಈಗ ನೀನು ನಾನು ಹೇಳಿದಾಗೆ ಕೇಳಿದರೆ ನಿನ್ನ ಗಾಯ ಬೇಗ ವಾಸಿಯಾಗುತ್ತೆ ಎಂದು ಹೇಳುತ್ತಾ ಅವಳನ್ನು ತನ್ನ ಮಡಿಲಲ್ಲಿ ಮಲಗಿಸಿಕೊಂಡು ಮೃದುವಾಗಿ ತಟ್ಟತೊಡಗಿದ. ನನಗೆ ಹುಷಾರಿಲ್ಲದೆ ಇದ್ದಾಗ ನಮ್ಮ ಅಮ್ಮನ ಕೂಡ ಹೀಗೆ ಮಾಡೋದು ಎಂದು ಹೇಳುತ್ತಾ ಅವನ ಮಡಿಲಲ್ಲಿ ಕಣ್ಣು ಮುಚ್ಚಿ ಮಲಗಿ ನಿದ್ದೆ ಹೋಗಿಬಿಟ್ಟಿದ್ದಳು ಹುಡುಗಿ. ಅವಳಿಗೆ ಎಚ್ಚರವಾಗದಂತೆ ಮೃದುವಾಗಿ ಅವಳ ಕೆನ್ನೆ ಸವರಿ ಅವಳ ಕೆನ್ನೆ ಸವರಿದ ತನ್ನ ಕೈಗೆ ಮುತ್ತಿಟ್ಟುಕೊಂಡ ವಿರಾಟ್. ಕೆಳಗೆ ಮನೆಯಲ್ಲಿ ಮಿಕ್ಕವರೆಲ್ಲರೂ ಊಟ ಮಾಡಿದರು. ಇವರಿಬ್ಬರು ಬಾರದ್ದು ಗಮನಿಸಿ ಪ್ರಣವ್ ಮೇಲೆ ಅಣ್ಣನ ರೂಮಿಗೆ ಬಂದಿದ್ದ. ಅಲ್ಲಿಯ ದೃಶ್ಯ ಕಂಡು ಅವನಿಗೆ ಇನ್ನಿಲ್ಲದ ಆಶ್ಚರ್ಯವಾಗಿ ಬಿಟ್ಟಿತ್ತು. ಅವನು ರೂಮ್ನ ಒಳಬರುತ್ತಲೇ ಅಣ್ಣ ಎಂದು ಏನೋ ಹೇಳಲು ಹೊರಟಾಗ ವಿರಾಟ್ ತನ್ನ ತುಟಿಯ ಮೇಲೆ ಬೆರಳಿಟ್ಟು ಶ್ ಮಾತಾಡಬೇಡವೆಂದು ಸನ್ನೆ ಮಾಡಿ ತೋರಿಸಿದ. ಬಳಿಕ ಪಿಸುದನಿಯಲ್ಲಿ ಅಳ್ತಾ ಇದ್ಲು. ಈಗ ತಾನೇ ನಿದ್ದೆ ಹೋಗಿದ್ದಾಳೆ, ನಾನು ಆಮೇಲೆ ಅವಳ ಜೊತೆ ಊಟ ಮಾಡ್ತೀನಿ ಎಂದು ಹೇಳಿದ. ಅವಳು ನಿದ್ದೆಯಿಂದ ಏಳುವ ತನಕ ಅವನು ಹಾಗೆ ಕುಳಿತಿದ್ದ. ಅದೆಷ್ಟೋ ಹೊತ್ತಿನ ಬಳಿಕ ಅವಳು ನಿದ್ದೆಯಿಂದ ಎಚ್ಚರವಾಗಿ ನೋಡಲು ಅವನಿನ್ನು ಆಗಿನ ಭಂಗಿಯಲ್ಲೇ ಕುಳಿತಿದ್ದ. ಛೆ, ನಾನು ಅದೆಷ್ಟು ಹೊತ್ತು ಮಲಗಿಬಿಟ್ಟೆ. ನನಗೆ ನಿದ್ದೆ ಬಂದಾದ್ಮೇಲೆ ಏನೂ ಗೊತ್ತಾಗಲ್ವಲ್ಲ. ನನ್ನನ್ನು ಇಲ್ಲಿ ಮಲಗಿಸಿ ನಿಮಗೆ ಹೋಗ್ಬೋದಾಗಿತ್ತು. ನಮ್ಮಮ್ಮ ಯಾವಾಗಲೂ ಹಾಗೆ ಮಾಡೋದು ಎಂದು ಹೇಳಿದಾಗ ಅವನು ಅದಕ್ಕೆ ಉತ್ತರಿಸದೆ, ಬೆಳಗಿನ ತಿಂಡಿ ನೀನು ತಿನ್ನಿಸಿದ್ಯಲ್ಲ, ಈಗ ಮಧ್ಯಾಹ್ನದ ಊಟ ನಾನು ಮಾಡಿಸ್ತೀನಿ ನಿಂಗೆ ಎಂದು ಅವಳ ಉತ್ತರಕ್ಕೂ ಕಾಯದೆ ಕೆಳಗಿಳಿದು ಹೋಗಿದ್ದ. ಆಗವಳು ತಿಂಡಿ ತಿನ್ನಿಸಲು ನಿನ್ನ ಕೆಲಸದವಳಲ್ಲವೆಂದು ಹೇಳಿದ್ದಳಲ್ಲ. ಆದರೆ ಅದೊಂದು ಲೆಕ್ಕಿಸದೆ ಅವನು ಅವಳ ಆರೈಕೆಗೆ ನಿಂತಿದ್ದ. ಅದನ್ನು ಕಂಡು ಅವಳ ಮನ ತುಂಬಿ ಬಂದಿತ್ತು. ಅವನು ಕೆಳಗೆ ಬಂದಾಗ ತಾಯಿಯನ್ನು ವಿಚಾರಿಸಿಕೊಳ್ಳಲೆಂದು ಅವರ ರೂಮಿಗೆ ಹೋಗಿದ್ದ. ಅಮ್ಮ, ನೀನೀಗ ಹೇಗಿದ್ದೀಯಾ? ಸೊಂಟ ನೋವು ಕಡಿಮೆ ಆಯ್ತಾ ಎಂದವರನ್ನು ವಿಚಾರಿಸಿದಾಗ ಪದ್ಮಾ ಅವರು ಬೆಡ್ನಲ್ಲಿ ಕುಳಿತಿದ್ದರು. ನಾನು ಚೆನ್ನಾಗಿದ್ದೀನಿ. ಈಗ ಹೇಗಿದ್ದಾಳೆ ಹುಡುಗಿ? ಅವಳಿನ್ನು ನಿದ್ದೆ ಮಾಡ್ತಾ ಇದ್ದಾಳಾ? ಅವಳನ್ನು ವಿಚಾರಿಸಿಕೊಂಡರು ಪದ್ಮಾ. ಈಗ ಚೆನ್ನಾಗಿದ್ದಾಳೆ. ಇಲ್ಲಮ್ಮ, ಅವಳಿಗೆ ಎಚ್ಚರ ಆಗಿದೆ. ಹಸಿವಾಗ್ತಿರ್ಬೇಕು, ಊಟ ಕೊಡ್ತೀನಿ ಅಂತ ಬಂದೆ. ತಾನೇ ಅವಳಿಗೆ ಊಟ ತೆಗೆದುಕೊಂಡು ಹೋಗಲು ಬಂದ ಮಗನನ್ನು ಕಂಡು ಪದ್ಮಾ ಅವರಿಗೆ ಇನ್ನಿಲ್ಲದ ಆಶ್ಚರ್ಯವಾಗಿತ್ತು. ಆದರೆ ಅದನ್ನು ತೋರಕೊಡದೆ ಅವಳನ್ನು ಇಲ್ಲಿಗೆ ಕರೀಬಹುದಾಗಿತ್ತು. ನೀನು ಮೊದಲು ಊಟ ಮಾಡು, ಆಮೇಲೆ ಅವಳಿಗೆ ಊಟ ತಗೊಂಡು ಹೋಗಿ ಕೊಡು ಎಂದು ಮಗನಿಗೆ ಹೇಳಿದಾಗ, ಇಲ್ಲಮ್ಮ, ನಾನು ಬೆಳಿಗ್ಗೆ ತಿಂಡಿ ತಿಂದಿದ್ದು ತುಂಬ ಲೇಟಾಗಿ. ಅವಳು ಮೊದಲೇ ತಿಂಡಿ ತಿಂದಿದ್ಲಲ್ಲ. ತುಂಬ ಸೊರಗಿ ಹೋಗಿದ್ದಾಳೆ ಹುಡುಗಿ. ಅವಳಿಗೀಗ ಊಟದ ಅವಶ್ಯಕತೆ ಇದೆ. ಇಬ್ಬರಿಗೂ ತಟ್ಟೆಯಲ್ಲಿ ಹಾಕಿ ತಗೊಂಡು ಹೋಗ್ತೀನಿ, ಅಲ್ಲೇ ಒಟ್ಟಿಗೆ ಊಟ ಮಾಡ್ತೀವಿ ಎಂದು ಅವರ ಉತ್ತರಕ್ಕೂ ಕಾಯದೆ ಅವನೇ 2 ಪ್ಲೇಟ್ಗಳಲ್ಲಿ ಪಲಾವ್ ಮತ್ತು ರೈತ ಹಾಕಿಕೊಂಡು ಹೊರಟಿದ್ದ. ತಟ್ಟೆಯಲ್ಲಿದ್ದ ಪಲಾವ್ನನ್ನು ನೋಡಿ ಸ್ನಿಗ್ಧ ಗಾಬರಿಯಾಗಿ ಹೇಳಿದಳು, ನನಗೆ ಇಷ್ಟು ತುಂಬ ತಿನ್ನೋಕೆ ಸಾಧ್ಯ ಇಲ್ಲ. ಇದು ನಾನು 2 ಹೊತ್ತಿಗೆ ತಿನ್ನುವ ತಿಂಡಿ. ಇದರಿಂದ ಸ್ವಲ್ಪ ಆ ತಟ್ಟೆಗೆ ಹಾಕ್ಕೊಳ್ಳಿ. ಆದರೆ ಅವನು ಕೇಳಲಿಲ್ಲ. ಸ್ನಿಗ್ಧ ಎಷ್ಟು ಬೇಡವೆಂದರೂ ಕೇಳದೆ ಅವನು ತನ್ನ ಕೈಯಾರೆ ಅವಳಿಗೆ ತಿನ್ನಿಸತೊಡಗಿದ್ದ. ಅವನು ತಂದಷ್ಟು ಪಲಾವ್ ಅವಳಿಗೆ ತಿನ್ನಲು ಸಾಧ್ಯವಾಗದಾಗ ಅನ್ನ ಚೆಲ್ಲೋಕೆ ಇಷ್ಟ ಇಲ್ಲ, ಆದರೆ ತಿನ್ನೋಕೆ ಆಗ್ತಾ ಇಲ್ಲ. ನಾನೀಗ ಏನು ಮಾಡಲಿ? ಅಸಹಾಯಕತೆಯಿಂದ ಅವಳ ಕಣ್ಣಲ್ಲಿ ನೀರು ಉಕ್ಕಿತ್ತು. ಡೋಂಟ್ ವರಿ, ನೀನು ನೈವೇದ್ಯ ಮಾಡಿ ಕೊಟ್ಟಿರೋ ಈ ಪ್ರಸಾದವನ್ನು ಚೆಲ್ತೀನಿ ಅಂತ ಅಂದ್ಕೊಂಡ್ಯಾ? ನಿಂಗೆ ಯಾರು ಹೇಳಿದ್ದು? ನಾನೇ ತಿಂತೀನಿ ಎಂದು ಹೇಳುತ್ತಾ ಅವಳ ಎಂಜಲನ್ನು ಅವನೇ ತಿಂದು ಬಿಟ್ಟಿದ್ದ. ಅವಳಿಗದು ಅಚ್ಚರಿಯ ವಿಷಯವಾಗಿತ್ತು. ಈಗ ನೋಡು, ನಿನ್ನ ತಟ್ಟೆ ಖಾಲಿಯಾಗಿ ಹೋಯಿತು ಎಂದು ಹೇಳಿದಾಗ ಅವಳು ಕಣ್ಣರಳಿಸಿ ನೋಡಿದ್ದಳು. ಅವಳ ಅರಳು ಕಣ್ಣುಗಳಿಗೆ ಪ್ರೀತಿಯಿಂದ ಮುತ್ತಿಟ್ಟಿದ್ದ ವಿರಾಟ್. ಮತ್ತೆ 2 ದಿನಗಳು ಕಳೆದಿದ್ದವು. ಈಗ ಪದ್ಮಾ ಅವರು ಪೂರ್ತಿ ಗುಣಮುಖರಾಗಿದ್ದರಿಂದ ಮನೆ ಕೆಲಸಗಳನ್ನೆಲ್ಲ ಅವರೇ ಮಾಡಿಕೊಳ್ಳುತ್ತಿದ್ದರು. ಅಂದವಳು ಬೆಳಗ್ಗೆ ಬೇಗ ಎದ್ದಿದ್ದಳು. ಅಂದು ಸ್ನಿಗ್ಧಾಳ ತಂದೆ ತಾಯಿ ಬರುವ ದಿನವಾದ್ದರಿಂದ ಅವಳು ಬೆಳಗಿನಿಂದಲೇ ತುಂಬ ಸಡಗರದಿಂದ ತನ್ನ ಹೆತ್ತವರನ್ನು ಎದುರುಗೊಳ್ಳಲು ತಯಾರಿ ನಡೆಸಿದ್ದಳು. 1 ವಾರದ ಬಳಿಕ ತನ್ನ ಹೆತ್ತವರನ್ನು ಭೇಟಿಯಾಗುತ್ತಿರುವುದು. ಇನ್ನು 2 ದಿನಗಳಲ್ಲಿ ಅವರಿಬ್ಬರು ಇಲ್ಲಿಂದ ಹಿಂದಿರುಗಬಹುದು. ಆಗ ತಾನು ಕೂಡ ಹಠ ಮಾಡಿ ಅವರೊಂದಿಗೆ ಹುಬ್ಬಳ್ಳಿಗೆ ಹೋಗಬೇಕು ಎಂದು ಮನಸ್ಸಲ್ಲೇ ಲೆಕ್ಕಾಚಾರ ಹಾಕುತ್ತಿದ್ದಳು ಸ್ನಿಗ್ಧ. ಅವರಿಬ್ಬರು ರಾತ್ರಿ ಬಸ್ಸಲ್ಲಿ ಬಂದಿದ್ದರಿಂದ ಬೆಳಗ್ಗೆ 7 ಗಂಟೆಗೆ ತಲುಪಿದ್ದರು. ಮಗಳನ್ನು ಕಾಣುತ್ತಲೇ ಮಂಜುನಾಥ್ ಅವರಿಗೆ ಆದ ಸಂತೋಷ ಅಷ್ಟಿಷ್ಟಲ್ಲ. ಅದೆಷ್ಟು ದಿನ ಆಯಿತು ನನ್ನ ಚಿನ್ನುಮರಿಯನ್ನು ನೋಡಿ. ಅಪ್ಪಂಗೆ ನಿನ್ನ ಬಿಟ್ಟಿರೋಕೆ ತುಂಬ ಕಷ್ಟ ಆಗ್ತಾ ಇದೆ ಕಂದ ಎಂದು ಹೇಳುತ್ತಾ ಅವಳ ಮುಂಗುರುಳು ಸರಿಸಿ ಅವಳ ಹಣೆಗೆ ಮುತ್ತಿಟ್ಟಿದ್ದರು. ಐ ಮಿಸ್ ಯು ಪಪ್ಪ, ಐ ಮಿಸ್ ಯು ಅಮ್ಮ ಎಂದು ಹೇಳುತ್ತಾ ತಂದೆಯ ಕೊರಳಿಗೆ ಜೋತು ಬಿದ್ದಿದ್ದಳು ಸ್ನಿಗ್ಧ. ಆಗ ಅವಳ ಸ್ವರ ಗದ್ಗದಿತವಾಗಿತ್ತು. ತಂದೆಯ ಎದೆಯಲ್ಲಿ ಮುಖವಿಟ್ಟು ಬಿಕ್ಕತೊಡಗಿದ್ದಳು. ಮಂಜುನಾಥ್ ಅವರ ಕೈಗಳು ಮಗಳ ಬೆನ್ನನ್ನು ನೇವರಿಸುತ್ತಿತ್ತು. ಇನ್ನು ಮುಂದೆ ನಿನ್ನ ಒಬ್ಬಳನ್ನೇ
ಎಲ್ಲಿಗೂ ಕಳಿಸಲ್ಲ ಪುಟ್ಟ ಎಂದು ಹೇಳುತ್ತಾ ಮಗಳನ್ನು ತಮ್ಮ ಕಣ್ಣಲ್ಲೇ ಮುದ್ದಿಸಿದ್ದರು ಮಂಜುನಾಥ್. ಇದೆಲ್ಲವನ್ನು ದೂರದಿಂದಲೇ ತನ್ನೆದೆಯ ಮೇಲೆ ಕೈಕಟ್ಟಿ ನಿಂತುಕೊಂಡು ನೋಡುತ್ತಿದ್ದ ವಿರಾಟ್. ಅವರ ಮನೆಯಲ್ಲಿ ತಂದೆ ಮಕ್ಕಳ ಮಧ್ಯೆ ಇಂತಹ ಪ್ರೀತಿ ಇರಲಿಲ್ಲ. ಇದೆಲ್ಲ ಅವನಿಗೆ ಹೊಸತು. ಇದೊಂದು ಅಪರೂಪದ ದೃಶ್ಯ ಎನಿಸಿತು ವಿರಾಟ್ನ ಕಣ್ಣುಗಳಿಗೆ. ತಮ್ಮನ್ನೇ ನೋಡುತ್ತಿದ್ದ ವಿರಾಟ್ ಬಳಿ ಮಂಜುನಾಥ್ ಅವರು ವಿಚಾರಿಸಿಕೊಂಡರು. ನನ್ನ ಮಗಳು ಇಲ್ಲಿ ಬಂದಾಗ್ಲೆಲ್ಲ ನಿಂಗೆ ಏನಾದರೂ ತೊಂದರೆ ಕೊಡ್ತಾನೆ ಇರ್ತಾ ಇದ್ಲು. ಈ ಸಲ ಏನು ತೊಂದರೆ ಕೊಟ್ಟಿಲ್ಲ ತಾನೆ? ಅವನು ಉತ್ತರಿಸುವ ಮೊದಲೇ ಅವಳೇ ಉತ್ತರಿಸಿದಳು. ಈ ಸಲನೂ ನಾನು ಅವರಿಗೆ ತುಂಬ ತೊಂದರೆ ಕೊಟ್ಟೆ ಪಪ್ಪ. ನಾನು ಮಾಡಿರೋ ತಪ್ಪಿಗೆ ನೀವೀಗ ಪೆನಾಲ್ಟಿ ಕೊಡಬೇಕು. ಅವರು ಆವತ್ತೇ ನನ್ನ ಹತ್ರ ಪೆನಾಲ್ಟಿ ಕೇಳಿದ್ರು. ನನ್ನ ಹತ್ರ ದುಡ್ಡಿಲ್ಲದೆ ಇದ್ದಿದ್ದರಿಂದ ನನಗೆ ಕೊಡೋಕೆ ಸಾಧ್ಯ ಆಗಲಿಲ್ಲ. ಸಾರಿ ಪಪ್ಪ, ಇದೊಂದು ಸಲ ನನ್ನ ಕ್ಷಮಿಸಿಬಿಡಿ. ನಾನು ಅವರ ಬೈಕ್ನ ಮಿರರ್ ಒಡೆದು ಹಾಕಿಬಿಟ್ಟಿದ್ದೀನಿ. ನೀವು ಈಗಲೇ ಆ ಮಿರರ್ಗೆ ಆಗೋ ದುಡ್ಡನ್ನು ಅವರಿಗೆ ಕೊಟ್ಬಿಡಿ ಪಪ್ಪ. ತಕ್ಷಣವೇ ಅವರು ವಿರಾಟ್ ಬಳಿ ಬಂದು, ನನ್ನ ಮಗಳು ನಿನ್ನ ಬೈಕ್ನ ಮಿರರ್ ಒಡೆದು ಹಾಕಿದ್ದಕ್ಕೆ ಪೆನಾಲ್ಟಿ ಎಷ್ಟಾಗುತ್ತೆ ಹೇಳಿದರೆ ಈಗಲೇ ಗೂಗಲ್ ಪೇ ಮಾಡಿಬಿಡ್ತೀನಿ ಎಂದು ಹೇಳಿದಾಗ ಅವನು ಅಚ್ಚರಿಯಿಂದ ಅವರನ್ನೇ ನೋಡುತ್ತಿದ್ದ. ಮಂಜುನಾಥ್ ಮಗಳ ಮೇಲೆ ರೇಗಿರಲಿಲ್ಲ. ಅವನ ತಂದೆಯಾದರೆ ಖಂಡಿತವಾಗಿಯೂ ರೇಗಿರುತ್ತಿದ್ದರು. ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು. ವೀಕ್ಷಕರೇ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.